ದಿವಸನೂ ಸ್ಟೋರ್ ಮಾಡ್ಬೋದು. ಇದು ಶುಗರ್ ಇದೆ, ನಾವು ಸ್ವೀಟ್ ತಿನ್ನಲ್ಲ ಅಂದರೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ತುಂಬ ಈಸಿ ಆ್ಯಂಡ್ ತುಂಬ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಇದು. ಹಸಿ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ರಿ, ಸ್ವಲ್ಪ ಬೇಕಾದರೆ ಸ್ವಲ್ಪ. ಅರ್ಧ ಇಂಚ್ ಶುಂಠಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸ್ವಲ್ಪ, ನುಣ್ಣಗೆ ರುಬ್ಕೋಬೇಕು ಇದನ್ನು ಮಿಕ್ಸಿ ಒಳಗೆ. ಫಸ್ಟ್ ಕಡಲೆ ಹಿಟ್ಟು ಹಾಕೋಬೇಕು, ನಂತರ ಹಸಿಮೆಣಸಿನ್ಕಾಯಿ, ಹಸಿ ಖಾರ, ಶುಂಠಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಪೇಸ್ಟ್ ಇದರಲ್ಲಿ ಹಾಕಬೇಕು. ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಈ ಮಸಾಲ ಎಲ್ಲ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಉಪ್ಪು, ಚಿಟಿಕೆ ಸೋಡಾ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿ ಖಾರ, ಶುಂಠಿ. ನಾನು ಬೆಳ್ಳುಳ್ಳಿ ಹಾಕಿದರೆ ನೀವು ಬೆಳ್ಳುಳ್ಳಿ ತಿಂತೀರಂದರೆ ಬೆಳ್ಳುಳ್ಳಿ ಹಾಕೋಬೋದು, ಏನು ತೊಂದರೆ ಇಲ್ಲ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ನೆನೆಲಿಡಬೇಕು. ಮೈದಾ ಹಿಟ್ಟು ಹಾಕೋಬೋದು ಅಥವಾ ಗೋಧಿ ಹಿಟ್ಟು ಹಾಕೋಬೋದು. ನಾನು ಜಾಸ್ತಿ ಗೋಧಿ ಹಿಟ್ಟೇ ಯೂಸ್ ಮಾಡೋದು, ಮೈದಾ ಹಿಟ್ಟು ಸ್ವಲ್ಪ ಕಡಿಮೆ ಆರೋಗ್ಯ ಸಲುವಾಗಿ. ಎಲ್ಲ ಮಿಶ್ರಣ ಮಾಡಿ 20 ನಿಮಿಷ ನೆನೆಲಿಡಬೇಕು. ಇದನ್ನ 20 ನಿಮಿಷ ನಂತರ ಪೂರಿ ಸೈಜಲ್ಲಿ ಲಟ್ಟಿಸ್ಬೇಕು, ಪೂರಿ ಆಕಾರದಲ್ಲಿ. ಶುಗರ್ ಇದೆ, ಸ್ವೀಟ್ ಬೇಡ ಅಂತಂದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ. ಒಂದು 10-15 ದಿವಸ ಇಟ್ಟು ತಿನ್ಬೋದು, ಏನು ಕೆಡೋದಿಲ್ಲ. ಖಾರದ ಹೋಳಿಗೆ ಇದು ತುಂಬ ಸುಲಭ, ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. 15 ದಿವಸ ಸ್ಟೋರ್ ಮಾಡಿದರೂ ಏನಾಗಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ಸ್ ಫಾರ್. ಮಾಡುವ ವಿಧಾನ ನೋಡ್ಕೊಂಬರೋಣ ಬನ್ನಿ.